ಗೌರಕ್ಕ ಗೌರಕ್ಕ ಜಲ್ಜಿ ನೀನು ನನಗೆ ನಂಬಿಕೆ ಆಗುವಲ್ದು. ಎಷ್ಟು ವರ್ಷ ಆಗಿತ್ತಲ್ಲೇ ನೀನು ನಮ್ಮ ಮನೆಗೆ ಬರಲಾರ್ದು. ಎಷ್ಟು ವರ್ಷ ಆಗಿತ್ತು. ಈಗ ಎಷ್ಟು ಖುಷಿ ಆಯ್ತು ಗೊತ್ತೇ ನನಗಂತೂ. ನಂಬಿಕೆ ಆಗುವಲ್ದು ನಾನು ಇದು ಖರೇನಾ ಕನಸ ಅಂಥೇಳಿ. ಖರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತು ಜಲ್ಜಿ ನೀನು ಮನೆಗೆ ಬಂದಿದ್ಕ. ಇದೇ ನಾನು ಅವಾಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾತಾಡಿದ ಅಂದ್ರೆ ಇಷ್ಟೆಲ್ಲ ಜಗಳ ಮನಸ್ತಾಪನೆ ಇರ್ತಿದ್ದಿಲ್ಲ. ಎಲ್ಲ ಯಾವತ್ತೋ ಮುಗಿದು ಹೋಗ್ತಿತ್ತು. ನಾನು ಭಾಳ ಜಿದ್ದು ಸಾಧಿಸಿಬಿಟ್ಟ ಜಲ್ಜಿ. ತಪ್ಪಾಯ್ತಲ್ಲೇ, ನೀನಂತ ಒಳ್ಳೆ ಗೆಳತಿಗೆ ಅರ್ಥ ಮಾಡ್ಕೊಳ್ಳಾರ್ದೆ ನಾನು ಭಾಳ ತಪ್ಪು ಮಾಡಿಬಿಟ್ಟ ಜಲ್ಜಿ. ನಂಗೆ ಭಾಳ ಖುಷಿ ಆಗ್ಲಾಗತ್ತದ. ಅದ್ರ ಬೇಸರ ಏನಂತಂದ್ರೆ ಈಗ ನಮ್ಮ ಗೆಳತನೇನೋ ಒಂದಾಯ್ತು, ಆದ್ರೆ ಈಗ ನಾನು ಈ ಊರಾಗೆ ಇರಲ್ಲಲ್ಲ, ದೂರ ಇರ್ತೀನಿ. ಅದೇ ಬೇಸರ ನೋಡು. ಭಾಳ ಖುಷಿ ಆಯ್ತು ಜಲ್ಜಿ. ನಾನು ನೋಡು ನೀವು ಬಂದಿದ್ದ ಖುಷಿದಾಗ ಹಾಗೆ ನಿಂದ್ರಸೆ ಮಾತಾಡ್ಲಕತ್ತೀನಿ. ಬಾ ನಡಿ ಒಳಗೆ ನಡಿ. ತಪ್ಪ ನಿಂದೊಬ್ಬಕ್ಕಿಂತ ಇಲ್ಲ ಬಿಡು ಗೌರಕ್ಕ, ತಪ್ಪ ನಂದು ಅದ. ನಾನು ಸ್ವಲ್ಪ ಅವ್ರಿಸ್ಕೋಬೇಕಿತ್ತು ಬಿಡು. ನಾನು ಸುಮ್ಮನೆ ಪೂಜಾಗ ತಲೆಗಿಟ್ಕೊಂಡು ನಿನಗೂ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವು ಮಾಡೀನಿ. ಭಾಳ ಕೆಟ್ಟ ಬೈದು ಬಿಟ್ಟ ನೀನು. ಹಂಗೆ ಸಾಯ್ತಿ ಹಿಂಗೆ ಸಾಯ್ತಿ ಅಂತೇಳಿ ಭಾಳ ಅಂದ್ರೆ ಭಾಳ ಕೆಟ್ಟಾಗಿ ಬೈದು ಬಿಟ್ಟವ. ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ಮತ್ತು ನಾನು ಕ್ಷಮೆ ಕೇಳಕ್ಕೆ ನೀನು ನನಗೆ ಯಾವಾಗ ಸಿಗ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ನಿನ್ನ ಎಲ್ಲ ಮರ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೆ. ಇವತ್ತು ನಾನು ಎಲ್ಲ ಮರೆತು ನಿಮ್ಮ ಮನೆ ಬಾಗಿಲಿಗೆ ಬಂದೀನಿ ನೋಡು. ಈಗ ನಿನಗೆ ಇಷ್ಟ ಅಂಥೇಳಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಬಂದೀನಿ ಗೊತ್ತೇನ. ಇದು ಇನ್ನೂ ಭಾಳ ಇದು ಇಲ್ಲ, ಹಣ್ಣು ಸ್ವಲ್ಪ ಭಾಳ ಅಂದ್ರೆ ಭಾಳ ಮಾಗಿದಿಲ್ಲವ. ಮಾಗ್ಲಿಕ್ಕೆ ಒಂದು 8-15 ದಿನ ಬೇಕಾಗ್ತದಿದು. ಹೊಟ್ಟೆ ತೆಗಿಬೇಡ ನೋಡು, ಹಾಗೆ ಇಟ್ಬಿಡು. ನಿನಗೆ ಅಂಥೇಳಿ ಮಾಡ್ಕೊಂಡು ಬಂದೀನಿ ಗೊತ್ತೇನ ನಾನು. ನಿನ್ನ ಹೊಟ್ಟೆ ತೆಗಿಬೇಡ. ಮತ್ತು ನಿನಗೆ ಭಾಳ ಇಷ್ಟ ಅಲ್ಲ ನಾ ಮಾಡಿದ್ದು, ಅದಕ್ಕೆ ನಾನು ಮಾಡ್ಕೊಂಡು ಬಂದ. ಈಗ ಉಪ್ಪಿನಕಾಯಿ ಅದ ನೋಡಿ ತಗೋ. ಆಹಾ ಮಾವಿನಕಾಯಿ ಉಪ್ಪಿನಕಾಯಿ ಅವ್ವ, ನೀ ಮಸ್ತ್ ಅಂದ್ರೆ ಮಸ್ತ್ ಹಾಕ್ತೀನಿ. ನಿನ್ನ ಕೈ ನಿಂತ ಉಪ್ಪಿನಕಾಯಿ ಘನ ರುಚಿ ಆಗ್ತದ. ಆಯ್ತು, ಹೊಟ್ಟೆ ಕೆಡಲ್ವ. ಎಷ್ಟು ದಿನ ಇಟ್ರೂ ಹೊಟ್ಟೆ ಕೆಡಲ್ಲ, ಅಷ್ಟು ಚಂದ ಹಾಕ್ತೀನಿ ನೀನು. ಚಲೋ ಆಯ್ತು ಬಿಡವ. ಅಲ್ಲಿ ಪ್ಯಾಟಿ ಮೇಲಿಂದು ರೆಡಿಮೇಡ ಎಲ್ಲಿಂದ ತಿನ್ನಲಿ, ನನಗೆ ಅಷ್ಟು ಸೇರಲ್ಲ ಬಿಡು. ಇದು ನನ್ನ ಮಗಳು ಅದು ಪ್ಯಾಟಿ ಮೇಲಿಂದ ಅದೇನೋ ಅಂಗಡಿಗೆ ಸಿಗ್ತದಂತವ, ಅದೇ ತರಿಸಿ ತಿಂತಾಳ. ನನಗದು ಸೇರಲ್ಲವ ಬಿಡಲ್ಲ. ಮನೆಗೆ ಹಾಕಿದ ಉಪ್ಪಿನಕಾಯಿನೇ ಚಂದ, ಅದ್ರಾಗ ನೀ ಹಾಕಿದಂತರೂ ಇನ್ನೂ ಚಂದ. ಚಲೋ ಆಯ್ತವ. ನನಗಂತರೂ ಈಗ ತೆಗೆದು ತಿನ್ಲೇನೋ ಅನ್ಲತ್ತೀನಿ. ಈಗ 15 ದಿನ ಕಾಯ್ಬೇಕಲ್ಲ ಇದು ತಿನ್ನಸಲಿಂದು. ಮಸ್ತಾಗಿರ್ತದೆ ಬಿಡು ನಿನ್ನ ಕೈ ನಿಂತಂತರೂ. ಮನೆಗೆ ಹಾಕಿದ್ದು ಒಂಚೂರು ಇತ್ತಂದ್ರೆ ತೊಗೊಂಡು ಬರ್ಬೇಕಿತ್ತಿಲ್ಲ, ಅದರ ಸ್ವಲ್ಪ ತಿಂತಿದ್ದ. ಇದು 15 ದಿನ ಕಾಯ್ಬೇಕಲ್ಲ ಜಲ್ಜಿ ಈಗ ತಿನ್ನಕ. ಇಲ್ಲ ಗೌರಕ್ಕ, ನಮ್ಮ ಮನ್ಯಾಗ ಇಷ್ಟು ಖಾಲಿ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪನೂ ಇದ್ದಿದ್ದಿಲ್ಲವ. ನಂಬಲ್ನು ಇವರು ಅದು ರೆಡಿಮೇಡ್ ತೊಗೊಂಡು ಬಂದಿರು. ಅದು ನನಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ನಿನಗೆ ಇಷ್ಟ ಅಲ್ಲ, ಈಗ ಊರಿಗೆ ಹೋತಲ್ಲ, ಹಾಗೆ ಮನೆಗೂ ಆಗ್ತದ, ನನ್ನ ಗೆಳತಿಗೂ ಕೊಟ್ಟಂಗೆ ಆಯ್ತದ ಅಂಥೇಳಿ ಇಬ್ಬರು ಸಲಿಂದ ಮಾಡೀನಿ ನೋಡು. ನಂಬಲ್ಲಿ ಒಂದು ಪೀಸ್ನು ಮನೆಗೆ ಮಾಡಿದ್ದಿದ್ದಿಲ್ಲ ಗೊತ್ತೇನ, ಅದೇ ರೆಡಿಮೇಡೇ ಇತ್ತು. ನಿಂಗೆ ರೆಡಿಮೇಡ್ ಇಷ್ಟ ಆಗಲ್ಲಲ್ಲ, ಅದಕ್ಕೆ ನಾನೇ ಮತ್ತು ಹಾಕ್ಕೊಂಡು ಬಂದ. ಇಲ್ಲ, ಒಂದು ಸ್ಯಾಂಪಲ್ ನೋಡ್ಬೇಕಂದ್ರೂ ಮನೆಗೆ ಮಾಡಿದ್ದಿಲ್ಲ ನೋಡು, ಖಾಲಿ ಆಗಿತ್ತು ಎಲ್ಲ ಉಪ್ಪಿನಕಾಯಿ. ಹೌದೇನು? ಆಯ್ತು ತಗೋ. ಎಲ್ಲಿ ತಗೋ, ಇದು ಹಾಕ್ಕೊಂಡು ಬಂದಿದ್ದಲ್ಲ ಭಾಳ ಚಲೋ ಆಯಿತು. ಈಗ 15 ದಿನ ಹೊಟ್ಟೆ ತೆಗೆಯಲ್ಲ, ಮಸ್ತ್ ಮಾಗಿರ್ತದ, ಟೇಸ್ಟ್ ಮತ್ತಿಷ್ಟು ಚಂದ ಬರ್ತದ. ಹಾಗೆ ಮಾಡ್ತೀನಿ. ಇದು ಜಲ್ಸಿ ನಡಿ ಒಳಗೆ. ಎಷ್ಟೊತ್ತೈತೆ ಇಲ್ಲೇ ನಿಂತು ಮಾತು ಹೇಳಕತ್ತೀವಿ. ನಡಿ ಒಳಗೆ. ದಾಸಿಗೆ ಹಿಟ್ಟು ನೆನೆ ಹಾಕಿದವ, ಅದಕ್ಕೆ ಮಸ್ತ್ ದಾಸಿ ಬರ್ತಾವ. ಹೀಗೆ ತಿಂದು ಹೋದ್ರು ನಿಮ್ಮ ಅಣ್ಣ ಹೊರಗೆ ಹೊಲಕ್ಕೆ ಅಂತೇಳಿ ಹೋಗಿ ಬರ್ತೀನಿ, ಜರ ಎಲ್ಲರಿಗೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತೇಳಿ ಹೋದರು. ನನಗೆ ಭೀ ಹಾಕ್ಕೊಂಡು ತಿಂದ. ನನಗೂ ನಾಷ್ಟ ಎಲ್ಲ ಮಾಡಿ ಕಡಿದು ಗಿಡಗಳಿಗೆ ಒಂಚೂರು ಔಷಧ ಹೊಡಿಬೇಕಂತೇಳಿ ಹೋಗಿದ್ದ. ಮತ್ತು ಆವಾಜ್ ಬರೋದು ಬಂದುಬಿಟ್ಟೆ ನಾನು. ನಡಿ, ನಿನಗೆ ಬಿಸಿ ಬಿಸಿ ದಾಸಿ ಆಲೂಗಡ್ಡೆ ಪಲ್ಯ ಹಚ್ಕೊಡ್ತೀನಿ, ತಿನ್ನಟಿ. ಇಲ್ಲ ಗೌರಕ್ಕ, ದಾಸಿ ಆಲೂಗಡ್ಡೆ ಪಲ್ಯ ಅದು ಏನು ಬೇಡವ. ಯಾಕಂತಂದ್ರೆ ನಿನ್ನೆ ನಾನು ದಾಸಿ ಮತ್ತು ಆಲೂಗಡ್ಡೆ ಪಲ್ಯ ತಿಂದಿದ್ದ, ಮತ್ತು ಸಂಜಿಕ ಪಡ್ಡಿಟ್ಟು ಹಾಕಿದ್ದ. ಹಾಗಾಗಿ ತಲೆ ಕುಂತಂಗೆ ಆಗ್ಬಿಟ್ಟದ. ಬೇಡವ ದಾಸಿ ಅದು ಏನು ಬೇಡಬಿಡು. ಕೆಲಸ ಎಲ್ಲ ಆಗೈತೇನಲ್ಲ. ಇದು ಪ್ರಮೀಳ ಬರ್ತಾಳ ಇವತ್ತು, ಕರಿಲಕ್ಕ ಹೋಗ್ತೀವಿ ಅಂತಂದು. ಅದಕ್ಕೆ ನಾನು ತೋಬಿಡ ಪಟ 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 ಇದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಗಡಿಬಿಡಿ ಮಾಡಿ ಅರ್ಜೆಂಟ್ನೇ ಹಾಕ್ಕೊಂಡು ಬಂದವ. ಯಾಕೆ ಇನ್ನೂ ಬಂದಿಲ್ಲೇನು ಕರ್ಲಕ್ಕ? ಇಲ್ಲ, ಆಕಿ ಪ್ರಮೀಳ ಬರ್ಲಾಗತ್ತಾಳಂತ ಹಾದ್ಯಾಗ. ಅದು ಏನೋ ಯಾರ್ದೋ ಮನೆ ಫಂಕ್ಷನ್ ಇತ್ತಂತ, ಅದು ಮುಗಿಸ್ಕೊಂಡು ಬರ್ತೀನವ, ಮತ್ತು ನೀವು ತಯಾರಾಗಿರ್ರಿ ಅಂಥೇಳಿ ಫೋನ್ ಮಾಡಿಳು. ಅದಕ್ಕೆ ಫಂಕ್ಷನ್ ಅದು ಮುಗಿಸ್ಕೊಂಡು ಬರ್ತಾಳಲ್ಲ, ಅದಕ್ಕೆ ತಡ ಆತಿರ್ಬೇಕು ಬರ್ಲಕ್ಕ. ಬರ್ತಾಳ, ಮಧ್ಯಾಹ್ನ ತನಕ ಬರ್ತಾಳ. ಹೊಂಟಿರ್ಬೇಕು, ಹಾದ್ಯಾಗೆ ಇದ್ದೀನವ. ಒಂದು ಫಂಕ್ಷನ್ ಇತ್ತು, ಬರ್ಲಕ್ಕೆ ತಡ ಆಯಿತು, ಹೊಂಟೀನಿ ಅಂಥೇಳಿ ಅಂದಳು. ಬರ್ತಾಳೆ ಇನ್ನೇನು. ತಯಾರಲ್ಲಕ್ಕೇನು ಬಟ್ಟೆ ಅದೆಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡಿವಿ. ಆಯ್ತವ, ನಾ ಏನು ತಯಾರಾಗಿ ನಿಂತೀನಿ, ಮತ್ತೇನು ತಯಾರಾಗೋದು.
ಮತ್ತೇನಿಲ್ಲ, ಬರ್ತಾಳೆ, ಬಂದ್ರೆ ಜಲ್ದಿ ಬರ್ತಾಳೆ, ಇದ್ದಿಲ್ಲ ಅಂದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾಳೆ. ಇದು ಜಲ್ಜಿ ಆ ಗಾಸಿಗೆ ಹೋಗಲ್ಲಂತಿ. ಆಯ್ತು ಬಿಡು, ನಿನ್ನೆ ತಿಂದಿನಿ ತಲೆ ಕೂತಂಗಾಗ್ಯದ ಅಂತಲ್ಲಂತಿದ್ದಿ. ಹೋಗ್ಲಿ, ಶಾವಿಗೆ ಉಪ್ಪಿಟ್ರೆ ಮಾಡ್ತೀನಿ ನಡಿ. ನಿಂಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಅಲ್ಲ, ನಡಿ ಅದೇ ಮಾಡ್ಕೊಡ್ತೀನಿ, ತಿನ್ನಟಿ ನಡಿ. ಆಯ್ತು ತಗೋ ಗೌರಕ್ಕ. ಶಾವಿಗೆ ಉಪ್ಪಿಟ್ಟು ಅಂದ ಕೂಡಲೇ ಬಾಯಿಗೆ ನೀರು ಬಂದಂಗೆ ಆಯ್ತವ. ಭಾಳ ದಿನ ಆಗಿತ್ತು ಗೌರಕ್ಕ ಶಾವಿಗೆ ಉಪ್ಪಿಟ್ಟು ತಿನ್ಲಾರ್ದು. ಆಯ್ತು ತಗೋ, ಮಾಡಿಕೊಡೇಟಂತ ಹೋಗೋ ಟೈಮಿಗೆ ಈಗೇನು ಬೇಡವ, ಅರ್ಜೆಂಟ್ ಏನಿಲ್ಲ. ಮುಂಜಾನೆ ಒಂದಿಟ್ಟು ಅವಲಕ್ಕಿ ಮಾಡಿದ ತಿಂದು ಹಂಗೆ ಈ ಕಡೆ ಬಂದು ನೋಡು ಉಪ್ಪಿನಕಾಯಿ ಕೊಡ್ಲಕ್ಕ. ಇದು ನಾ ಅವಾಗೆ ಬರ್ತಿದ್ದ, ಆ ಶಬ್ಬಿ ನಾನು ಬರ್ತೀನಿ ಅಕ್ಕ ಅಂತಂದೇಳು. ಆಕಿನ ಸರಿನ ಕಾದು ಸಾಕಾಯ್ತು, ಬರಲೇ ಇಲ್ಲ. ಮತ್ತು ನಾನೇ ನಡಿವೈಕಿ ಯಾವಾಗ ಬರ್ತಾಳೆ ನೈಕಿನ ಹಾದಿ ಎಲ್ಲಿ ಕಾಯ್ಲಿ ಬಂದಳು ಅಂದ್ರೆ ಹಾಗೆ ಈ ಕಡೆಗೆ ಅವ್ರಕ್ಕನ ಮನೆಗೆ ಬರ್ತಾಳೆ ಅಂಥೇಳಿ ನಾನು ಬಂದ್ಬಿಟ್ಟು ನೋಡು. ಇದ್ದಿಲ್ಲ ಅಂದ್ರೆ ಇನ್ನೂ ಕಾಯೋದೇ ಆತಿತ್ತು ನೋಡು. ಬಾಯನ್ ಮಾತು ಬಾಯಿಗೆ ಅದ. ಬಂದರು ನೋಡಲ್ಲಿ ಶಬ್ಬು ಅಕ್ಕೋರು, ಅಲ್ಲಿ ನೋಡು ಈಗ ಬಂದರು. ಬರ್ರಿ ಶಬ್ಬು ಅಕ್ಕರೇ ಬರ್ರಿ. ಅಲ್ಲಲ್ಲೇ ಶಬ್ಬು, ನಿನ್ನೆ ಏನು ಹೇಳ್ದಿ? ಯಾಕೆ ನನಗೆ ಬಿಟ್ಟು ಹೋಗಬೇಡ, ನಾನು ಬರ್ತೀನಿ, ಭಾಳ ದಿನ ಆಯಿತು ಗೌರಕ್ಕನ ಜೊತೆ ಮಾತಾಡಿಲ್ಲ, ಅವ್ರ ಮನೆ ಕಡೆಗೆ ನಾನು ಹೋಗಿಲ್ಲ, ಅವ್ರ ಮಗಳಿಗೂ ನೋಡಿಲ್ಲ, ಅದಕ್ಕೆ ಅವ್ರ ಮಗಳಿಗೆ ಅದು ನೋಡ್ತೀನಿ ಅಕ್ಕ, ಬಿಟ್ಟು ಹೋಗಬೇಡ, ನನಗೆ ಕರ್ಕೊಂಡು ಹೋಗು, ಬರ್ತೀನಿ, ಜಲ್ದಿ ಬರ್ತೀನಿ ಅಂತೇಳಿ ಇಷ್ಟೊತ್ತಾ ಮಾಡೋದು? ಅಂಥದ್ದೇನು ಕೆಲಸ ಮಾಡ್ದಲ್ಲೇ ನೀನು ಇಷ್ಟೊತ್ತು? ಇಲ್ಲ ಚಂದಕ್ಕ, ನಾನು ಜಲ್ದಿನೇ ಮನೆಯಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟಿದ್ದೆ. ಆದ್ರೆ ಇವರು ನಮ್ಮ ಮನೆಯವರು ಏನೋ ಇವತ್ತು ರಜೆ ಹಾಕಿರಂತ, ಭಾಳ ದಿನ ರಜೆ ಹಾಕಿದ್ದಿಲ್ಲ, ಅದಕ್ಕೆ ಇವತ್ತು ರಜೆ ಹಾಕಿನ ನಾನು. ಮತ್ತು ಮನೆಗೆ ಏನೇನು ಸಂತಿ ಸಾಮಾನು ಬೇಕು ಎಲ್ಲ ಲಿಸ್ಟ್ ಮಾಡಿಕೊಡು, ತೊಗೊಂಡು ಬರ್ತೀನಿ ನಾನು, ಮತ್ತು ಆಗಲ್ಲ ನನಗೆ ಅಂತ ಹೇಳಂದರು. ಅದೆಲ್ಲ ಲಿಸ್ಟ್ ಮಾಡ್ಕೊತ ಕೂಡಕ್ಕೆ ಇಷ್ಟೊತ್ತಾಯ್ತು ನೋಡ್ರಿ ಬರ್ಲಕ್ಕ. ನಾನೆಲ್ಲ ಅವಾಗೆ ತಯಾರಾಗಿದ್ದ ಗೊತ್ತೇನ್ರಿ, ಅವಾಗೆ ತಯಾರಾಗಿದ್ದ, ಮತ್ತು ನಿಮ್ಮ ಮನೆಗೆ ಹೋಗಿ ಬರ್ಲಕ್ಕೆ ಮತ್ತೆ ಇಷ್ಟೊತ್ತಾಯ್ತು, ಅದಕ್ಕೆ ಹೊತ್ತಾಯ್ತು ರೀ. ಹೌದೇನು? ನಾನು ಅದೇ ಅನ್ಕೊಂಡ, ಈ ಹುಡುಗಿ ಹೇಳಿ ಟೈಮಿಗೆ ಕರೆಕ್ಟ್ ಬರ್ತಾಳ, ಅದು ಯಾಕೆ ಇವತ್ತು ಇಷ್ಟೊತ್ತು ಮಾಡಿದಳು ಅಂಥೇಳಿ ನೋಡಿ ಸಾಕಾಯ್ತವ, ಅದಕ್ಕೆ ನಾನೇ ಬಂದುಬಿಟ್ಟ. ಅಂದ್ರೆ ಮನೆಗೆ ಹೋಗಿ ಬಂದೇನು? ಅಯ್ಯವ ಪಾಪ. ಹೇಳ್ರಿ ತಗೋವ, ಬಂದಿಯಲ್ಲ ಅಂತೂ. ಆರಾಮಿದ್ದೀರಿ ಗೌರಕ್ಕರೇ? ಅದು ನಾನು ಇಷ್ಟು ವರ್ಷ ನಿಮ್ಮ ಜೊತೆ ಮಾತೇ ಆಡೋಕ್ಕಾಗಿಲ್ರಿ. ಅದು ಅವತ್ತು ನಿಮ್ಮದು ಮತ್ತು ಜಲ್ಚಂದ್ ಅಕ್ಕಂದು ಜಗಳ ಆಯ್ತಲ್ಲ, ಹಾಗಾಗಿ ಇವರು ಭಾಳ ಸ್ಟ್ರಿಕ್ ಅದಾರ, ಸುಮ್ಮನೆ ಯಾಕೆ ಬೇಕಂಥೇಳಿ ಭಾಳ ದೂರ ಇರ್ತಿದ್ರಿ ನಾನು ನಿಮಗೆ ಕಂಡರ. ಏನು ಹಂಗೆ ಅನ್ಕೋಬೇಡ್ರಿ. ನನಗೆ ನಿಮ್ಮಿಬ್ಬರದು ಜಗಳ ಅವತ್ತಾಯ್ತಲ್ಲ, ಅವತ್ತಿಂದ ನನಗೆ ಯಾಕೇನೋ ನಿಮಗೆ ನೋಡಿ ಒಂದು ರೀತಿ ಅಂಜಿಕೆ ಬಂದಂಗೆ ಆತಿದ್ರಿ. ಅದಕ್ಕೆ ನಾನು ನೀವು ಎದುರು ಹೋದ್ರೂ ಮಾತಾಡಿಸ್ತಿದ್ದಿಲ್ಲ, ನನ್ನ ಮುಂದೆ ಕುಂತ್ರು ನಾನು ಮಾತಾಡಿಸ್ತಿದ್ದಿಲ್ರಿ ನಿಮ್ಗೆ, ಅಂದ್ರೆ ಅಷ್ಟು ಅಂಜುತ್ತಿದ್ದೆ ನಾನು. ಅದಕ್ಕೇನು ಅನ್ಕೋಬೇಡ್ರಿ. ಮತ್ತು ಹೌದೇನು, ನನಗೆ ನೋಡಿದ್ರೆ ಅಷ್ಟು ಅಂಜುತ್ತಿದ್ದೇನು? ನಾನು ಅದೇ ಅಂತಿದ್ದವ, ಸಂಗಿಗೆ ಅದು ಎಲ್ಲ ಹೋದಾಗ ನಾನು ನಿನ್ನ ಮುಂದೆ ಅಲ್ಲೇ ಕುಂತಿರ್ತಿದ್ದ, ಈಕೆ ಏನವ ಕುನೆ ಇಲ್ದವ್ರಿಗತ್ಲೆ ಮಾಡ್ತಾಳ, ಒಂಚೂರು ಮಾತಾಡಲ್ಲಲ್ಲ, ಅದೇ ನಮ್ಮ ಜಲ್ಜನ್ ಜೊತೆ ಎಷ್ಟು ಚಂದ ಮಾತಾಡ್ತಾಳೆ ಹೊಂದ್ಕೊಂಡು, ನನಗೆ ನೋಡಿದ್ರೆ ಯಾಕೆ ಈಕೆ ಹಿಂಗೆ ಮಾಡ್ತಾಳ, ಈಕೆಗೆ ನನಗೇನು ಜಗಳ ಬಂದಿಲ್ಲ ಏನಿಲ್ಲ ಅಂತಿದ್ದೆ ನಾನು. ಅದಕ್ಕೇನು ಅಷ್ಟೇನು ಕೆಟ್ಟ ಬರೀಕಿಲ್ ಬಿಡವ, ನಾನು ಹಚ್ಕೊಂಡವ್ರಿಗೆ ಭಾಳ ಚಂದಿದ್ದೀನಿ, ಹಂಗೇನು ಅಷ್ಟೊಂದೇನು ಕಟ್ಟಕಪ್ಲೆ ಇಲ್ಲ ನಾನು. ಕೇಳಲಿ ಜಲ್ಜಾಗ, ಆಕಿಗೆ ನಾನು ಎಷ್ಟು ತಂಗಿಕಿನ ಹೆಚ್ಚಿಗೆ ಜೀವ ಮಾಡ್ತೀನಲ್ಲಿ. ಹೌದ್ರಿ ಗೌರಕ್ಕ, ನೀವು ಒಳ್ಳೆಯವ್ರಿ ಅಂತ ನನಗೂ ಗೊತ್ತ್ರಿ. ಆದ್ರೆ ಅವತ್ತು ಏನಾಯ್ತಂದ್ರೆ ನಮ್ಮ ಪಾಡಿಗೆ ಮಾತಾಡ್ಕೋತ ನಿಂತಿದ್ದೆವು, ನೀವು ಇದ್ದಕ್ಕಿದ್ದಂಗೆ ಸುಮ್ಮನೆ ಜಗಳ ತೆಕ್ಕೊಂಡು ನಿಂತ್ರಲ್ಲ, ಹಾಗಾಗಿ ಇವರು ಏನಪ್ಪ ಹೋಗೋರಿಗೆ ಬರೋರಿಗೆಲ್ಲ ಹಿಂಗೆ ಜಗಳ ತೆಕ್ಕೊಂಡು ನಿಂದಿರ್ತಾರೇನೋ, ಮತ್ತು ನಾ ಏನಾರ ಕೇಳೋದು ಇವ್ರು ಮತ್ತು ನನಗೂ ಏನಾರ ಅನ್ನಂಗದಾರ ಅಂಥೇಳಿ ನಾನು ಅಂಜಿ ಮಾತಾಡ್ತಿದ್ದಿಲ್ರಿ ನಿಮ್ಗೆ. ಹಂಗೇನು ಅನ್ಕೋಬೇಡ್ರಿ, ಈಗೆಲ್ಲ ಮಾತಾಡ್ತೀನಿ ತಗೋರಿ. ಈಗ ನೋಡ್ರಿ, ನೀವು ಊರಿಗೆ ಹೋಗ್ಲಾಗತ್ತೀರ ಅನ್ನೋದು ನನಗೆ ಬೇಜಾರಾಯಿತು, ಪಾಪ ಇಷ್ಟು ವರ್ಷ ನಾನು ಮಾತಾಡಲಿಲ್ಲಲ್ಲ ಅಂಥೇಳಿ ಮತ್ತು ಬಂದು ನೋಡ್ರಿ. ಅದು ಏನಾರ ತೊಗೊಂಡು ಬರ್ಬೇಕಂದಿದ್ರಿ, ಆದ್ರೆ ನನಗೆ ನಿಮಗೇನು ಇಷ್ಟ ಅಂಥೇಳಿ ನನಗೇನು ಗೊತ್ತಿಲ್ಲರಿ, ಅದಕ್ಕೆ ನಾನು ಏನೂ ತೊಗೊಂಡು ಬಂದಿಲ್ಲ. ಆಯಿತು, ಇವತ್ತು ನಮ್ಮ ಮನ್ಯಾಗ ಬಿರಿಯಾನಿ ಮಾಡಿದ್ದೇವ್ರಿ, ಅದು ನೀವು ಇವತ್ತು ಗುರುವಾರ ಅಲ್ಲ, ನೀವು ತಿಂತೀರೋ ಇಲ್ಲೋ ಅಂಥೇಳಿ ನಾನು ತೊಗೊಂಡು ಬಂದಿಲ್ಲರಿ. ಏನು ಅನ್ಕೋಬೇಡ್ರಿ ಗೌರಕ್ಕರೇ. ನಾನು ಯಾಕೆ ಹಂಗೆ ಅನ್ಕೊಳ್ಳಿ ಏನು ತೊಗೊಂಡು ಬಂದಿಲ್ಲ ಅಂತ? ಇಷ್ಟಕ್ಕೂ ನಂದು ನಿಂದು ಭಾಳ ಒಡನಾಟ ಇಲ್ಲಲ್ಲ, ನಿನಗೆ ನನಗೇನು ಇಷ್ಟ ಅಂಥೇಳಿ ಗೊತ್ತಿರಲ್ಲ. ಪಾಪ ನೀರ ಏನು ತೊಗೊಂಡು ತೊಗೊಂಡು ಬಾ ಅಂತಂದ್ರೆ, ಇಷ್ಟಕ್ಕೂ ಇವತ್ತು ಗುರುವಾರ ಅಲ್ಲವ, ನಾವು ಬಿರಿಯಾನಿ ಅದು ಏನೂ ತಿನ್ನಲ್ಲ, ನೀನು ತರಲಾರ್ದಷ್ಟೇ ಚಲೋ ಮಾಡಿದ್ದೆ. ಇದು ಈಕಿ ಜಲ್ಜಿಂದು ನಂದು ಭಾಳ ವರ್ಷದ ಪರಿಚಯ ಅಲ್ಲ, ಹಾಗಾಗಿ ಆಕಿಗೆ ನನಗೆ ಉಪ್ಪಿನಕಾಯಿ ಅಂದರೆ ಭಾಳ ಇಷ್ಟ. ಅದಕ್ಕೆ ಈಗ ಉಪ್ಪಿನಕಾಯಿ ಹಾಕ್ಕೊಂಡು ಬಂದಾಳು ನೋಡಿಕ, ಉಪ್ಪಿನಕಾಯಿ ಮಾವಿನಕಾಯ್ದು ಹಾಕ್ಕೊಂಡು ಬಂದು ಕೊಟ್ಟಾಳು ನೋಡು. ನೀ ಏನು ಹಂಗೆ ಅನ್ಕೋಬೇಡ, ನಾನು ಏನು ತೊಗೊಂಡು ಕೊಡಲಿಲ್ಲಲ್ಲ ಅಂತ ಅನ್ಕೋಬೇಡವ. ಒಂದೆರಡು ಚಲೋ ಮಾತಾಡ್ತಿರಲ್ಲ ನಮ್ಮವ್ರು ಅಂತ ಹಚ್ಕೊಂಡು ಅಷ್ಟೇ ಸಾಕು. ಇದೆಲ್ಲ ಸಿಟ್ಟು ದ್ವೇಷ ಎಲ್ಲ ಕಳ್ಕೊಂಡು ಎಲ್ಲರ ಜೊತೆ ಮಾತಾಡಿಸಿ ಖುಷಿ ನಿಂತು ನಾನು ಈ ಊರು ಬಿಟ್ಟು ಹೋಗ್ಲತ್ತೀನಿ ಅನ್ನೋದೊಂದು ಸಮಾಧಾನ ಅದ ನನಗೆ, ಅಷ್ಟೇ ಸಾಕು. ಇದ್ದಿಲ್ಲ ಅಂತಂದ್ರೆ ಏನಾಗ್ತಿತ್ತು, ಮಾರಿ ಕರ್ರಗೆ ಮಾಡಿಕೊಂಡು ಊರು ಬಿಟ್ಟು ಹೋದಂಗೆ ಆಗ್ಬಿಡ್ತಿತ್ತು. ಈಗೇನಿಲ್ಲ, ಅದು ನನ್ನ ಮನಸ್ಸಿನಾಗ ಎಲ್ಲ ನನಗೆ ಗೆಳತಿಯರು ಚಂದ ಮಾತಾಡಿದಾರಲ್ಲ, ಅಷ್ಟೇ ಖುಷಿ ನನಗಂತರು.
ಎಷ್ಟೊತ್ತಾಯ್ತವ ಈಕಿಗೆ ಕೂಡ್ ಅನ್ನತ್ತೀನಿ, ಈಕಿ ಅಂತೂ ಕೂಡ್ಲಿಲ್ಲ. ಪಾಪ ನೀನು ಬಂದು ಹಂಗೆ ನಿಂತಿ. ಬರ್ರಿ ಬರ್ರಿ, ಇಲ್ಲ ಒಳಗೆ ಬಂದಿಲ್ಲ ಅಂತಂದ್ರೆ ಇಲ್ಲ, ಇಲ್ಲರ ಗಾಳಿಗರ ಕೂಡ್ರಿ. ಆಮೇಲೆ ಅದಕ್ಕೆ ಒಳಗೆ ಹೋಗಿ ಒಂದಿಟ್ಟು ಏನಾರ ಮಾಡ್ಲಿಕ್ಕೆ ಬರ್ತದ, ನಾಷ್ಟ ಅದು ಮಾಡಿ ಮಟ್ಟಿ ಕಳಿಸ್ತೀನಂತ. ಇಲ್ಲೇ ಕೂಡ್ಲಕ್ರ ಕೂಡ್ರಿ. ಇಲ್ಲ ಗೌರಕ್ಕವ್ರೆ, ನಾನು ಹೋಗ್ಬೇಕೀಗ ಮನೆಗೆ. ಯಾಕಂತಂದ್ರೆ ಇವತ್ತೇ ನಮ್ಮ ಮನೆಯವ್ರ ಮನೆಗೆ ಅದಾರ್ರಿ. ದಿನಾಲು ಅವರು ಸ್ಕೂಲಿಗೆ ಹೋಗ್ತಾರ, ಮನೆಗೆ ಬರ್ಲಕ್ಕ ಹೊತ್ತಾಗ್ತದ. ಇವತ್ತೇ ಮನೆಗೆ ಅದಾರ. ಇವಾಗ ಸಂತಿ ಸಾಮಾನೆಲ್ಲ ಚಿಟ್ಟಿ ಮಾಡಿಕೊಟ್ಟಿನಿ ಅಂತ ಹೇಳಿನಲ್ರಿ, ಅದೆಲ್ಲ ಸಂತಿ ಸಾಮಾನು ತೊಗೊಂಡು ಬಂದು ಮತ್ತು ನನಗೆ ಒಂಚೂರು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದಾರ್ರಿ. ಭಾಳ ದಿನ ಐತ್ರಿ ನಾವು ಹೊಟ್ಟೆ ಹೊರಗೆ ಹೋಗಿಲ್ಲ. ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಜಲ್ದಿ ಹಾಕೋರ್ ಮನೆಗೆ ಹೋಗಿ ಬರ್ತೀನಿ ರೀ ಅಂತಂದ. ಅದಕ್ಕೆ ಆಯ್ತು ಹೋಗ್ಬಾ, ನಾನು ಸಂತಿ ಸಾಮಾನು ತರಷ್ಟೊತ್ತಿಗೆ ಹೋಗ್ಬಾ ಅಂತೇಳಿ ಅಂದರು. ಒಂಚೂರು ಹೊರಗೆ ಹೋಗ್ಬೇಕ್ರಿ ನಾನು. ಅದಕ್ಕೆ ರೆಡಿ ಆಗ್ಲಿಕ್ಕೆ ಟೈಮ್ ಬೇಕಾಗ್ತದ. ನಾನು ಹೋಗ್ತೀನಿ ರೀ. ಅದು ನಿಮ್ಮ ಮಗಳು ಬರ್ತಾರ ಅಂತೇಳಿ ಅಂದರು ಇವರು ಜಲ್ದಿ ಹಾಕೋರು. ನಾನು ನಿಮ್ಮ ಮಗಳಿಗೆ ಹೊಟ್ಟೆ ನೋಡಿದ್ದಿಲ್ಲಲ್ಲ, ನೀವು ಬೇರೆ ಇವತ್ತೇ ಊರಿಗೆ ಹೋಗ್ತೀನಿ ಅಂಥೇಳಿ ಅಂದಿದ್ರಿ. ಅದಕ್ಕೆ ನಾನು ಹಾಗೆ ನೋಡಿ ಮಾತಾಡಿದ್ರೆ ಬರ್ತದ ಅಂಥೇಳಿ ಮತ್ತೆ ಯಾವಾಗ ಭೇಟಿ ಆಗ್ತೇವೇನೋ ನೋಡ್ಬೇಕಂತೇಳಿ ನಾನು ಬಂದಿದ್ರಿ. ಹೌದವ, ಇವತ್ತ ಬರೋಕ್ಕಿದ್ದೀಳು. ನಾವು ಎಲ್ಲ ತಯಾರಾಗಿ ಕುಂತಿದ್ದೇವೆ ಇವತ್ತೇ ಹೋಗ್ಬೇಕಂತೇಳಿ. ಆಕಿ ಇನ್ನೂ ಬರಲೇ ಹೋಗ್ಯಾಳ, ಅದು ಏನೋ ಫಂಕ್ಷನ್ನಾಗ ಅದಾಳಂತ. ಬರ್ಲಾಗತ್ತೀನವ, ಬರ್ತೀನಿ ಅಂತಂದಳು. ಮತ್ತೇನೆ ಇವತ್ತೇ ಬರ್ತಾಳೋ ಏನು ಮತ್ತೆ ಹೊತ್ತಾಯ್ತವ ನಾಳೆಗೆ ಬರ್ತೀನಿ ಅಂತಾಳೋ ಗೊತ್ತಿಲ್ಲ. ನಾವೆಲ್ಲ ತಯಾರಾಗೋದೊಂದು ಆಗಿವಿ. ಅಂದ್ರೆ ನೀ ನಮ್ಮ ಮಗಳಿಗೆ ನೋಡಕ್ಕೆ ಬಂದಿದ್ದೇನ? ಅದು ಮಗಳಿಗೆ ಅಂತಲ್ರಿ, ನೀವು ಊರಿಗೆ ಹೋಗ್ತಿರಲ್ಲ ಹಂಗೆ ಮಾತಾಡಿದ್ರೆ ಆಯ್ತು ಅಂತೇಳಿ ಅಂದ್ಕೊಂಡಿದ್ರಿ. ನನಗೆ ಅನ್ಸಿದ ಮಟ್ಟಿಗೆ ಈಗ ಅವ್ರಕ್ಕ ಪ್ರಮೀಳಾ ನಾಳೆಗೆ ಬರ್ತಿರ್ಬೇಕು. ಯಾಕಂತಂದ್ರೆ ಈಗೇ ಹೊತ್ತಾಗ್ಯದ. ಈಗ ಅಲ್ಲಿಂದ ಅವರು ಸಿಟಿನಿಂದ ಇಲ್ಲಿಗೆ ಬರ್ಬೇಕಂತಂದ್ರೆ ಇಡೀ ದಿನನೇ ಬೇಕವ. ಅದಕ್ಕಾಕಿ ನಾಳೆಗೆ ಬರ್ತಿರ್ಬೇಕು. ಈಗೆಲ್ಲಿ ಬರ್ತಾಳ, ನಾಳೆಗೆ ಬರ್ತಿರ್ಬೇಕು ಅನ್ನಿಸ್ತದೆ ನನಗಂತರು. ಅವಾಗ ಯಾಕೆ ಬರಲೇಕವ, ನನಗೆ ಆಕಿ ಎಷ್ಟು ತಡ ಮಾಡಿ ಬರ್ತಾಳೆ ಅಷ್ಟು ಚಲೋ ಅಂತೀನಿ ನಾನಂತರು. ಯಾಕಂದ್ರೆ ನಿಮ್ಮ ಜೊತೆ ಎಲ್ಲ ಕಾಲ ಕಳೀಲಿಕ್ಕೆ ಆಯ್ತದಲ್ಲ, ನನಗಂತರೂ ಭಾಳ ಖುಷಿ. ನನಗೆ ಈಗಂತರೂ ಊರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಯಾಕಂತಂದ್ರೆ ಇಷ್ಟು ದಿನ ಯಾರೂ ಮಾತಾಡೋರಿದ್ದಿಲ್ಲ ನನಗಂತೇಳಿ, ಯಾರೂ ಗೆಳತರೇ ಇದ್ದಿಲ್ಲ. ಈಗ ನನ್ನ ಗೆಳತಿಯರೆಲ್ಲ ವಾಪಸ್ ಬಂದಾರಲ್ಲ, ಈಗ ನನಗೆ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ಲಕ್ಕತ್ತದ ಗೊತ್ತೇನು ಜಲ್ಜಿ. ಆದ್ರೆ ಏನು ಮಾಡ್ಬೇಕು ನೋಡು, ಈಗ ಈ ಮನೆ ತೊಗೊಂಡವ್ರು ಸುಮ್ಮನೆ ಇರ್ತಾರೇನು? ಬರ್ತಾರವರು ಇವತ್ತಿಲ್ಲ ನಾಳೆಗೆ, ಜಲ್ದಿ ಖಾಲಿ ಮಾಡಿರಿ ಅಂತ ಬೇನ್ ಹತ್ತಾರ. ಅದಕ್ಕೆ ಯಾಕೆ ಬೇಕವ ಸುಮ್ಮನೆ, ಎಲ್ಲಿರೋದು ಅಲ್ಲಿ ಇದ್ರೆ ಆಯ್ತಲ್ಲ, ಯಾವಾಗಾದ್ರೂ ಹೋಗೋದೆ ಅಂತೇಳಿ ತಯಾರಾಗಿವಿ. ಮತ್ತೇನು ಗೌರಕ್ಕ, ಮತ್ತೀಗ ನೀವು ಅಲ್ಲಿ ಸಿಟಿಯಾಗೆ ಉಳಿಯೋದಾದ್ರೆ ಇವೆಲ್ಲ ಸಾಮಾನುಗಳು ಮನೆಯಾಗಿದ್ದೀವೆಲ್ಲ ಏನು ಮಾಡ್ತೀರಿ? ಮತ್ತೇನು ಸಾಮಾನು ಸಮೇತ ಅವರಿಗೆ ಕೊಟ್ಬಿಟ್ಟಿರ ಹೆಂಗೆ? ಎಲ್ಲ ಸಾಮಾನು ಸಮೇತ ಕೊಟ್ಬಿಟ್ಟಿವಿ. ಅವ್ರ ಸಾಮಾನು ಸಮೇತ ತೊಗೊಂಡು ಬಿಟ್ಟಾರ. ಯಾಕಂದ್ರೆ ಈಗ ನಾವು ಇಲ್ಲಿಂದ ಇದೆಲ್ಲ ಸಿಟಿ ಮೇಲೆ ಒಯ್ಬೇಕಂತಂದ್ರೆ ಭಾಳ ಕಷ್ಟ ಆಗ್ಬಿಡ್ತದ. ಎಲ್ಲ ಹೊಂದಿಸಿ ಮಾಡಿ ಒಯ್ಯೋದೇನು ತಡೆ ಕೆಲಸ ಇರ್ತದೇನು? ಇಲ್ಲ, ಅದು ಎಲ್ಲ ಯಾರು ಮಾಡ್ಕೊತ ಕೊಡಬೇಕು, ಚೀಲ ಕಟ್ಟೋದು ಮಾಡೋದು ಎಲ್ಲ. ಇಷ್ಟಕ್ಕೂ ನನ್ನ ಮಗಳು ಅಂದಳು, ಇದೆಲ್ಲ ತೊಗೊಂಡು ಅಲ್ಲಿ ನಮ್ಮ ಸಿಟಿ ಮನೆಗೆ ಇಡೋಕ್ಕಾಗಲ್ಲವ. ಮೊದಲೇಕಿ ಇಲ್ಲಿದ್ದಾಗೆ ಅಂತೇಳು, ಅಡುಗೆ ಮನೆ ಸಾಮಾನು ಅಂಥದ್ದು ತೊಗೋಬೇಕವ, ಇಂಥದ್ದು ತೊಗೋಬೇಕಂತೇಳು. ಆಕೆಗೆ ಇದು ಯಾವುದು ಇಷ್ಟನೂ ಆಗಲ್ಲ. ಅದಕ್ಕೆ ಯಾಕೆ ಬೇಕವ ಸುಮ್ಮನೆ ಅಲ್ವ ಇದು ಅಂಥೇಳಿ ಆಕೆ ಬಳಸಲ್ಲ ಅವೆಲ್ಲ. ಅದಕ್ಕೆ ಯಾಕೆ ಬೇಕಂಥೇಳಿ ನಾವೇ ಅವರಿಗೆಲ್ಲ ಸಾಮಾನು ಸಮೇತ ಮನೆಯೇ ಕೊಟ್ಬಿಟ್ಟಿವಿ. ಅವ್ರಿಗೇನು ಅಭ್ಯಂತರ ಇಲ್ಲ, ಎಲ್ಲ ನೋಡಿ ಚಲೋನೇ ಅದಾವ ಅಂಥೇಳಿ. ಅವರು ಜಾಸ್ತಿ ಇದು ಏನೋ ಅಂತಾರಲ್ಲವ ಟ್ರೆಡಿಷ್ನಲ್ಲ ಏನೋ ಸಾಂಪ್ರದಾಯಿಕ, ಅಂಥದ್ದೆಲ್ಲ ಇಷ್ಟಪಡೋರಂತ ಮಂದಿ ಅವರು. ಅದಕ್ಕೆ ಅವ್ರಿಗೆ ಎಲ್ಲನೂ ಇಷ್ಟ ಆಯ್ತು ಬಿಡು. ಎಲ್ಲ ಒಂದೇ ಏಟಿಗೆ ಇಷ್ಟ ಆಗಿ ತೊಗೊಂಡೇ ಬಿಟ್ಟರು ಅವರು. ಇದಕ್ಕೆ ಏನು ಅಂದಿಲ್ಲ ನೋಡು. ಈಗೇನಿಲ್ಲ, ನಮ್ಮ ಬಟ್ಟೆ ಬ್ಯಾಗ್ ಅಷ್ಟು ತೊಗೊಂಡು ಹೋಗ್ಬಿಡೋದಷ್ಟೇ, ಮತ್ತೇನು ಒಯ್ಯೋದಿಲ್ಲ ನೋಡು. ಚಲೋ ಬಿಡು ಗೌರಕ್ಕ. ಅಂದ್ರೂ ಈಗಿನ ಕಾಲದಾಗ ಯಾರು ಸಿಟಿ ಬಿಟ್ಟು ಇಲ್ಲಿ ಹಳ್ಳಿ ಮೇಲೆ ಬಂದು ಇಷ್ಟೆಲ್ಲ ಮತ್ತು ಮನ್ಯಾಗ ನಿಮ್ಮ ಏನೇನವ ಎಲ್ಲ ಅವ್ರಿಗೆ ಒಂದು ಹೆಸರು ಇಡ್ಲಾರ್ದಂಗೆ ಎಲ್ಲ ಇಷ್ಟಪಟ್ಟು ತೊಗೊಂಡಾರಲ್ಲ, ಭಾಳ ಚಲೋ ಅಂತೀನಿ ನನ್ನ ಮಂದಿ. ನೋಡುವ, ಅದು ಎಂಥ ಒಳ್ಳೆ ಮಂದಿ ಇದ್ದಿರ್ಬೇಕು ನೋಡಿ ಈಗಿನ ಕಾಲದಾಗ. ಇಲ್ಲಿ ಹಳ್ಳಿ ಮಂದಿನೇ ಪ್ಯಾಟಿ ಸೇರ್ಲಾಗತ್ತಾರ. ಅಂಥದ್ರಾಗ ಅವ್ರು ಅಲ್ಲಿ ಸಿಟಿ ಬಿಟ್ಟು ದೊಡ್ಡ ಮನೆ ಎಲ್ಲ ಬಿಟ್ಟು ಇಲ್ಲಿ ಬರ್ತಾರಂತಂದ್ರೆ ಇಂಥವ್ರು ಭೀ ಇರ್ತಾರೆ ನೋಡುವ. ಚಲೋ ತಗೋ, ಆಯ್ತು. ಯಾರು ಬರ್ತಾರೋ ಅವ್ರಿಗೆ ನಾವಂತರೂ ದೋಸ್ತಿ ಮಾಡ್ಕೋತೇವೆ. ಮತ್ತೇನು ಮಾಡ್ಕೋ ದೋಸ್ತಿ. ಅದಕ್ಕೇನಂತ, ಇದು ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಅವರು, ಗೊತ್ತೇನು? ಮತ್ತು ಭಾಳ ಮಂದಿನೂ ಇರಲ್ಲ ಈ ಮನ್ಯಾಗ. ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಆಕೆ ಹೆಣ್ಮಗಳು ಭಾಳ ಚಂದ. ಬಂದಿಳಕಿ ಮನೆ ಅದೆಲ್ಲ ನೋಡಕ್ಕೆ ಭಾಳ ಸಂಬಾಯ್ತ, ಚಂದ ಅದಾಳ ಹೆಣ್ಮಗಳು, ಅಡ್ಡಿ ಇಲ್ಲ. ಹೊಂದ್ಕೋತಾಳ ನೋಡಕ್ಕೀನು. ಆಕಿಗೆ ದೋಸ್ತಿ ಮಾಡ್ಕೊಂಡು ಬಿಡ್ರಿ, ಆರಾಮ್ ಟೈಮ್ ಹೋಗ್ತದ. ಚಂದ ಅದಾಳ ಹೆಣ್ಮಗಳು, ಪಾಪ ಅಡ್ಡಿ ಇಲ್ಲ.
ಬರ್ತಾಳಲ್ಲ ಬರೋದು ಪರಿಚಯ ಮಾಡ್ಕೊರಿ ಅದಕ್ಕೇನಂತ ಒಂದೇ ಊರಾಗಿದ್ದಾಳಕ ಮತ್ತು ಪರಿಚಯ ಮಾಡ್ಕೋಬೇಕೇ ಇರ್ತದ ಮತ್ತು ಹಾಗೆ ಮಾಡ್ತೇವೆ ನಾನು ಮತ್ತು ಶಬ್ಬು ಇಬ್ಬರು ಬಂದು ಒಂದಿನ ಬಂದು ಮಾತಾಡಿಸಿ ಹೋಗ್ತೇವೆ ಗೌರಕ್ಕವ್ರೆ ನಾನು ಇನ್ನು ಹೋಗ್ತೀನಿ ರೀ ನಮ್ಮ ಮನೆಯವರು ಇವತ್ತೇ ಸುಟ್ಟಿ ತೊಗೊಂಡಾರ ಮತ್ತು ಸಂತಿ ಸಾಮಾನೆಲ್ಲ ತೊಗೊಂಡು ಬಂದು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತಂದಾರ ಅವ್ರು ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿರ್ಬೇಕು ಮತ್ತು ಹೊರಗೆ ಹೋಗ್ಲಕ್ಕ ಅದಕ್ಕೆ ನಾನು ಹೋಗಿ ಬರ್ತೀನಿ ರೀ ಗೌರಕ್ಕರೆ ನೋಡ್ತೀನಿ ರೀ ನಾಳೆಗೆ ಒಂದು ಸರಿ ನಾನು ಮತ್ತು ಇವರು ಜಲ್ಜಿ ಅಕ್ಕೋರು ಬರ್ತೀವಿ ಇದ್ರೆ ಅಂತಂದ್ರೆ ಹಾಗೆ ಮಾತಾಡ್ಕೊಂಡು ಹೋಗ್ತೀವಿ ರೀ ನಾನಿನ್ನು ಬರ್ತೀನಿ ರೀ ಗೌರಕ್ಕರೆ ನಿಂದ್ರಲ್ಲೇ ಶಬ್ಬು ನಾನು ಬರ್ತೀನಿ ನಾಳೆಗೆ ಮತ್ತೆ ಬಂದು ಭೇಟಿಯಾಗಮ್ ತಗೋ ಗೌರಕ್ಕಗ ಯಾಕಂದ್ರೆ ಇವತ್ತೇನು ಪ್ರಮಿಳ ಬರಂಗೆ ಕಾಣಲ್ಲ ನಾಳೆಗೆ ಮತ್ತೆ ಬಂದ್ರೆ ಆಯ್ತು ತಗೋ ತಡಿವ ನಾನು ಬರ್ತೀನಿ ಮತ್ತೆ ಒಬ್ಬ ಹಾಕೈತೀನಿ ಆ ಕಡೆ ಹೋಗ್ಲಕ್ಕಾಗಲ್ಲ ನಾನು ಬರ್ತೀನಿ ತಡಿ ಇಬ್ರು ಹೋಗಮ್ಮಂತ ನೀನು ಬರ್ತೀನಿ ಗೌರಕ್ಕ ಇದು ಶಾವ್ಗೆ ಉಪ್ಪಿಟ್ಟ ನಾಳೆಗೆ ಮಾಡಿಕೊಡೇಟಂತ ನನಗೆ ಶಬ್ಬಗ ಇಬ್ಬರಿಗೆ ಶಾವ್ಗೆ ಉಪ್ಪಿಟ್ಟು ಮಾಡಿಕೊಡು ಈಗೆಲ್ಲ ಮಾಡ್ಲಿಕ್ಕಂದ್ರೆ ಭಾಳ ಟೈಮ್ ಹಿಡಿತದ ನೀನು ನನಗೆ ಫೋನ್ ಹಚ್ಚು ಪ್ರಮಿಳ ಬಂದಿದ್ದು ಬರಲಾರ್ದು ಫೋನ್ ಹಚ್ಚು ಯಾವುದಕ್ಕೂ ನಾನಿನ್ನು ಬರ್ತೀನಿ ಎಲ್ಲಿಂದಲೇ ಕೆಲಸ ಇಟ್ಟು ಬಂದೀನಿ ಇನ್ನು ಹೋಗಿ ಮಾಡಬೇಕು ಭಾಂಡೆ ಕುಂತ ಒಂದು ಬುಟ್ಟಿ ಎಲ್ಲಿಂದಲೇ ಇಟ್ಟು ಬಂದೀನಿ ನಾನು ಮತ್ತೆ ಹೋಗಂಗದಾಳ ಗೌರಕ್ಕ ಅಂತೇಳಿ ಬಂದುಬಿಟ್ಟೆ ನಾನು ಜಲ್ದಿ ನಾಳೆಗೆ ಬರ್ತೀವಿ ತಗೋ ನೀ ಫೋನ್ ಹಚ್ಚಿ ನೋಡಿ ನನಗೆ ಯಾವುದಕ್ಕೂ ಆಯ್ತು ತಗೋ ನಾಳೆಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಇಟ್ಟಿರ್ತೀನಿ ಬರ್ರಿ ನೀವು ಇಬ್ಬರು ತಪ್ಪಲಾರ್ದೆ ಬರ್ರ ಹೇಳಕತ್ತೀನಿ ಮನ್ಯಾಗ ನಾಷ್ಟ ಅದು ಮಾಡಬೇಡ್ರಿ ಇಲ್ಲೇ ಮಾಡಿ ಇಟ್ಟಿರ್ತೀನಿ ನಾನು ಶಾವಿಗೆ ಉಪ್ಪಿಟ್ಟು ತಿನ್ನಟ್ರಂತ ನಾನು ನಿಮ್ಮ ಜೊತೆನೇ ನಾಷ್ಟ ಮಾಡ್ತೀನಿ ಆಯ್ತು ಹೋಗಿ ಬರವಾ ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡ್ರಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತೀರಲ್ರಿ ಅವರು ಈ ಕತೆ ಪಾರ್ಟ್ 1 ನಿಂತು ನೋಡ್ರಿ ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ ಇನ್ನೊಂದು ಏನಂತಂದ್ರೆ ಹೊಸದಾಗಿ ಯಾರು ನೋಡ್ಲಾಕತ್ತೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆದಷ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ ಯಾಕಂದ್ರೆ ನಾನು ಯಾವಾಗ ಹೊಸ ಕತೆ ಹಾಕಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರ್ತಿರ್ತದ ಸೊ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ರೀ ಡೈಲಿ ಒಂದು 200 ಜನ ಆದರೂ ತಪ್ಪಲಾರ್ದೆ ಕತೆ ನೋಡ್ತೀರಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ 200 ಜನದಾಗ ಒಂದು 50 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಎಷ್ಟೋ ಖುಷಿ ಆಗ್ತದ್ರಿ ಇಷ್ಟು ಜನರ ಸಪೋರ್ಟ್ ಮಾಡ್ಲಾಕತ್ತಾರಲ್ಲ ಅಂತೇಳಿ ಖುಷಿ ಆಗ್ತದ ಪ್ಲೀಸ್ ಇದು ನನ್ನ ಹಂಬಲ್ ರಿಕ್ವೆಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ಯಾರು ನೋಡ್ಲಾಕತ್ತೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಸ್ಟೋರಿನ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ಆಗಿ ನೋಡ್ರಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ ಅಂಥೇಳಿ ಕೇಳ್ಕೊತೀನಿ ರೀ ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್